ಏಳನೇ ತಂಗಿ ಕಪ್ಪು ಸೇರೋ ತಂಗಿ ಇವಳು ಮದುವೆ ಮಾಡ್ಕೊಂಡು ಬಂದ್ಮೇಲೆ ಮೈಸೂರು ಬಾಂಧವ್ಯ ನನಗೆ ಜಾಸ್ತಿ ಬೆಳೆಸಿದ್ರು. 92 ಇಂದ ನಮ್ಮ ಬಾಂಧವ್ಯ ಇದೇ ತರ ಇದೆ. ನಾವು ಇರೋವರೆಗೂ ಇದೇ ತರ ಇದೆ ಮಕ್ಕಳ. ನಾನ್ ಮಾಡ್ತಿರೋ ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಇದ್ರ ಜೊತೆಲಿ ಇನ್ನೊಂದು 8 ಐಟಮು ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. 20ನೇ ತಾರೀಕು ಸಾಯಂಕಾಲ, ಇದು ಶನಿವಾರ, ಮೈಸೂರಿಗೆ ಬಂದೆ. ಯಾಕೆ ಅಂದರೆ ನನ್ನ ಫ್ರೆಂಡು ತುಂಬ ನನಗೆ ಬೇಕಾದವಳು ಸುನೀತಾ ಅಂತ ಹೇಳಿ, ಅವಳ ಮನೆ ಗೃಹ ಪ್ರವೇಶ ಇದೆ ಮತ್ತು ಅವಳ ಮೊಮ್ಮಗಳದ್ದು ನಾಮಕರಣ ಇದೆ, ಮೊಮ್ಮಗದ್ದು. ಅದಕ್ಕೋಸ್ಕರ ಬಂದಿದ್ದೀನಿ. ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿ ದೀಪ ಮನೆಗೆ ಹೋಗೋಣ. ನಾಳೆ ಬೆಳಗ್ಗೆ ಇರೋದು, ಭಾನುವಾರ ಬೆಳಗ್ಗೆ ಇರೋದು ಗೃಹ ಪ್ರವೇಶ. ಭಾನುವಾರ ಬೆಳಗ್ಗೆ ಅಲ್ಲಿ ಹೋದ್ರಾಯ್ತು ಅಂತ ಹೇಳಿ ದೀಪ ಮನೆಗೆ ಹೋಗ್ತಾ ಇದ್ದೀನಿ. ದೀಪ ಫೋನ್ ಮಾಡಿದ್ದೆ ಬರ್ತೀನಿ ಅಂತ ಹೇಳಿ. ನನಗೆ ಜೋಳದ ರೊಟ್ಟಿ ಇಷ್ಟ ಅಂತ ಹೇಳಿ ಜೋಳದ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ರೆಡಿ ಮಾಡ್ತಾಯಿದ್ಲು. ಅದನ್ನು ತಿನ್ನೋಕ್ಕೋಸ್ಕರನೇ ನಾನು ದೀಪದ ಮನೆಗೆ ಹೋಗೋದು. ಯಾರಾದರೂ ಬೈಕೊಳ್ಳಿ ಪರವಾಗಿಲ್ಲ, ತಿನ್ನೋಕ್ಕೋಸ್ಕರ ಹೋಗ್ತೀಯ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ನಂಗೆ ಜೋಳದ ರೊಟ್ಟಿ ಅಂದರೆ ತುಂಬ ಇಷ್ಟ. ದೀಪ ಮತ್ತು ತುಂಬ ಚೆನ್ನಾಗಿ ಮಾಡ್ತಾಳೆ ಜೋಳದ ರೊಟ್ಟಿ. ಹಾಗಾಗಿ ಹೋಗ್ತಾಯಿದ್ದೀನಿ. ಹಾಗೆ ಮೈಸೂರಲ್ಲಿ ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ದೀಪನ ಗಂಡ ಬಂದಿದ್ದರು ಕರ್ಕೊಂಡು ಹೋಗೋದಕ್ಕೆ ಬಸ್ ಸ್ಟ್ಯಾಂಡ್ಗೆ. ಹಾಗೆ ಸುಮ್ಮನೆ ನಾನು ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಅರಮನೆ ಅದೆಲ್ಲ ತೋರಿಸ್ತೀನಿ. ದೀಪ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ನಾನು ಅವಳು ನಮ್ಮ ಯೂಟ್ಯೂಬರ್ ಇನ್ನೊಬ್ಬರು ಮನೆಗೆ ಹೋಗಬೇಕಿತ್ತು. ಹಾಗಾಗಿ ದೀಪನ ಕರ್ಕೊಂಡು ತಕ್ಷಣ ಹೊರಟೆ ನಾನು. ದೀಪ ನೋಡಿ, ನನಗೆ ಮೈಸೂರಾದ ಮನೆ ತೋರಿಸೋದಕ್ಕೆ ಕರ್ಕೊಂಡು ಬಂದು ಎಲ್ಲೆಲ್ಲೋ ಸುತ್ತಾಡಿಸ್ತಿದ್ದಾಳೆ. ನಮ್ಮ ಯೂಟ್ಯೂಬಲ್ಲಿ ಹೇಗಿದೆ ಅಂದರೆ, ನಾವು ಒಂದು ಸ್ವಲ್ಪ ಜನ ತುಂಬ ಒಂದು ಒಡ ಹುಟ್ಟಿದವ್ರ ಥರ ಆಗೋಗಿದ್ದೀವಿ. ಅಮ್ಮ ಅಕ್ಕ ತಂಗಿ ಅನ್ನೋ ಪ್ರೀತಿ ವಿಶ್ವಾಸದಿಂದ ಇದ್ದೀವಿ. ಹಾಗಾಗಿ ಒಬ್ಬರು ಸ್ಪೆಷಲ್ಲು ಅವಳನ್ನ ನೋಡೋಕ್ಕೆ ಹೋಗೋಣ ಅಂತ ನಾನು ದೀಪನ ಕರ್ಕೊಂಡು ಹೋಗ್ತಾಯಿದ್ದೀನಿ. ದೀಪನಿಗಂತೂ ನಾನು ರಾಮಾಯಣ. ಯಾಕಂದರೆ ಅಲ್ಲಿ ಕರ್ಕೊಂಡೋಗು, ಇಲ್ಲಿ ಕರ್ಕೊಂಡೋಗು, ಯಾಕಂದ್ರೆ ಗಾಡಿ ಓಡಿಸ್ತಾಳೆ, ನನಗೆ ಗಾಡಿ ಓಡಿಸೋಕ್ಕೆ ಬರೋಲ್ಲ. ಹಾಗಾಗಿ ನಾವು ಇವಾಗ ಯಾರನ್ನ ನೋಡೋಕ್ಕೆ ಹೋಗ್ತಾಯಿದ್ದೀವಿ ಅಂತ ನಾನು ಮುಂದೆ ತಿಳಿಸ್ತೀನಿ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ತುಂಬ 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 ಒಳ್ಳೆ ಮನಸ್ಸಿರೋದು ಅವಳಿಗೆ. ಅವಳನ್ನು ಮೀಟ್ ಮಾಡಬೇಕಿತ್ತು ನಾನು. ಅವಳ ಹೆಸರು
ಜ್ಯೋತಿ ಅಂತ ಹೇಳಿ. ಜ್ಯೋತಿ ಕನ್ನಡ ವ್ಲಾಗ್ಸ್ ಅಂತ ಇದೆ. ನಮಗೆ ವೀಡಿಯೋ ಮಾಡ್ಕೊಬೇಕನ್ನೋದು ಐಡಿಯಾನೇ ಬರಲಿಲ್ಲ. ಹಾಗೆ ವಾಕ್ ಮಾಡ್ತಾ ಇರಬೇಕಾದ್ರೆ ಒಂದು ರೀಲ್ಸ್ ಮಾಡಿದ್ವು. ಆ ರೀಲ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ನನಗೆ ಸಪೋರ್ಟ್ ಮಾಡ್ತಾಳೆ. ದಯವಿಟ್ಟು ಅವಳ ಚಾನಲ್ಗೆ ಸಪೋರ್ಟ್ ಮಾಡಿ. ಅಲ್ಲಿಂದ ಹೊರಟು ಬಂದಿದ್ದು ಲೇಟ್ ಆಗೋಯ್ತು. ತುಂಬ ಅಂದರೆ ತುಂಬ ಟ್ರಾಫಿಕ್ ಶುರು ಆಗೋಯ್ತು ನೋಡಿ. ಫುಲ್ಲು 1 ಕಿಲೋಮೀಟ್ರ್ವರೆಗೂ ಟ್ರಾಫಿಕ್ ಜಾಮ್ ಆಗಿದೆ. ಫುಲ್ಲು ಚಾಮುಂಡಿ ಬೆಟ್ಟದ ರೋಡ್ ಆಯಿತು. ಚಾಮುಂಡಿ ಬೆಟ್ಟ ರೋಡ್ ಅಂತೆ. ಇನ್ನೇನು ಇವಾಗ ಕ್ಲೋಸ್ ಆಗುತ್ತಲ್ವ ಚಾಮುಂಡಿ ಬೆಟ್ಟ. ಇವಾಗ ಎಷ್ಟು ಗಂಟೆ? 7:45 ನೋಡಿ. ಇಲ್ಲಿ ಸೈಕಲ್ಲು ಇದೆ. ಟ್ರಾಫಿಕ್ ನೋಡಿ. ಆ ಕಡೆ ಚಾಮುಂಡಿ ಬೆಟ್ಟದಿಂದೆಲ್ಲ ವಾಪಸ್ ಬರ್ತಾ ಇದ್ದಾರೆ ಅನಿಸುತ್ತೆ. ಮೈಸೂರಲ್ಲಿ ಟ್ರಾಫಿಕ್ ಇವಾಗಲೇ ನೋಡ್ತಾ ಇರ್ತಾರೆ. ಇನ್ನೂ ಅಷ್ಟು ದೂರವರೆಗೂ ಇದೆ ನೋಡಿ. ಹಾಂ ಹೌದು. ನೋಡಿ ಮುಗೀತಾನೇ ಇಲ್ಲ. ಓ ನೋಡು. ಕರ್ನಾಟಕ ಪೊಲೀಸ್ ಭವನ ಎಂಡಾಗೋ ಲಕ್ಷಣನೇ ಕಾಣ್ತಾ ಇಲ್ಲ. ಶನಿವಾರ ಅಲ್ವಾ ದೀಪ? ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಬಂದು ನಾಳೆ ಎಲ್ಲ ಎಲ್ಲ ನಾಳೆ ಮೈಸೂರು ಭಾನುವಾರ ಅಲ್ವಾ? ಎಲ್ಲ ಸುತ್ತಾಡ್ಕೊಂಡು ಇಲ್ಲಿಗೆ ಎಂಡಾಯಿತು. ಅಂತೂ ಇಂತೂ ಎಂಡಾಯಿತು. ಭಾನುವಾರ ಬೆಳಗ್ಗೆ ನಾನು ಗೃಹ ಪ್ರವೇಶಕ್ಕೆ ಹೋಗಬೇಕಿತ್ತು. ನನಗೆ ಆಟೋ ಬುಕ್ ಮಾಡಿಕೊಡಿ ಅಂತ ಅಂದ್ರೂ ಇಲ್ಲ. ದೀಪನ ಗಂಡ ಬೇಡಮ್ಮ ನಾನು ಬಿಡ್ತೀನಿ, ಆಟೋದಲ್ಲೆಲ್ಲ ಬೇಡ ನಾನು ಇಲ್ವಾ ಅಂತ ಹೇಳಿ ಪಾಪ ಬೆಳಗ್ಗೆನೇ ಕರ್ಕೊಂಡು ಬಂದರು. 8 ಗಂಟೆಗೆ ನಾನು ಹೊರಟು ಬಂದೆ. ನನ್ನ ಫ್ರೆಂಡು ಸುನೀತಾ, ನಾನು ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಸುನೀತ್ ಅವ್ರ ಅಪ್ಪ ಇವರು, ಸುನೀತ್ ಅವ್ರ ಅತ್ತೆ ಇವರು. ಅಣ್ಣ ತಿಂಡಿ ತಿಂದ್ರಾ? ನನ್ನ ಬಿಟ್ಬಿಟ್ಟು ತಿಂದ್ರಿ ಅಲ್ವಾ? ಬಂದೆ. ಎಲ್ಲ ಅಲ್ಲಿದ್ದಾರ, ಮನೇಲಿದ್ದಾರ. ನೋಡಿ ಮೊಮ್ಮಗದ್ದು ನಾಮಕರಣ ಮತ್ತು ಗೃಹ ಪ್ರವೇಶ. ಮನೆ ನೋಡಿ ಈ ಥರ ಇದೆ, ಹಿಂಗೆ ಕಟ್ಟಿದ್ದಾರೆ. ನಾನು ಇನ್ನೂ ಒಳಗೆ ಹೋಗಿಲ್ಲ. ಮೈಸೂರಲ್ಲಿ ಒಳಗೋಗೋಣ. ನೋಡಿ ಇವರೆಲ್ಲ ನನ್ನ ಸಬ್ಸ್ಕ್ರೈಬರು. ಹಾಯ್ ಮಾಡೆ, ಹಾಯ್ ಮಾಡೆ, ಹಾಯ್ ನಮಸ್ಕಾರ. ಖುಷಿ ಆಯ್ತಾ? ನಮ್ಮ ಸುನೀತನ ಮಗ ಇವನು. ಬೈ ಸುನೀತ್ ಅವ್ರಮ್ಮ, ಸುನೀತ್ ಅವ್ರ ಬೀಗರು. ಜಯಲಲಿತಾ ಅಲ್ಲಪ್ಪ, ನಂದಿನಿ. ನೋಡಿ
ನೋಡ್ರಿ ತಿಂಡಿ ತಿಂಡಿ ಅಂತ ನಾನು ಬಂದು ಅರ್ಧ ಗಂಟೆ ಆದ್ಮೇಲೆ ಹೇಳ್ತಾಳೆ. ಬಂದು ತುಂಬ ಖುಷಿ ಆಯಿತು. ನೆಕ್ಸ್ಟ್ ಇಯರ್ ನಮ್ಮ ಗ್ರೂಪ್ ವರ್ಷಕ್ಕೂ ಬರಬೇಕು. ಅಡ್ವಾನ್ಸ್ ಮಾಡಿ ಈಗಲೇ ಮಾಡಿ ನೋಡಿ ತಿಂಡಿ ಕರ್ಕೊಂಡು ಹೋಗೋದಕ್ಕೆ ಜನ ಇರ್ರಿ. ಸರ್ ನಮಸ್ಕಾರ ಹೇಳಬೇಕು. ನಮಸ್ಕಾರ ನಮ್ಮ ಸುನೀತ್, ನಮಸ್ಕಾರ ನಮ್ಮ ಹಿತೈಷಿಗಳಿಗೆ. ನಮ್ಮ ಸುನೀತನ ಮೈದ ವಿಶ್ವ ಅಂತ, ಮಂಜು ಅಂತ, ನನಗೂ ತಮ್ದಿರ್ತಾರ ಇವರು. ಹೌದಪ್ಪ ಹೌದು, ಎಣ್ಸಕ್ಕೆ ಇದು ಮಿಷಿನ್ ತಗೊಳ್ಳೋದಕ್ಕೆ ದುಡ್ಡಿಲ್ಲ. ದುಡ್ಡು ಎಣ್ಸೋದಕ್ಕೆ ಮಿಷಿನ್ ತಗೊಳ್ಳೋಣ ಅಂದರೆ ದುಡ್ಡಿಲ್ಲ. ಏನು ಮಾಡಲಿ ನಾನು? ತಿಂಡಿ ತಿಂದ್ರಾ? ನಮ್ಮ ಗೀತನ ಗಂಡ ನನಗೆ ತಂಗಿ ಗಂಡ. ತಿಂತೀನಿ ನೋಡ್ರಿ, ಕಾಯ್ತಾ ಇದ್ದಾಳೆ ನಂಗೆ ತಿಂಡಿ ತಿನ್ಸೋದಕ್ಕೋಸ್ಕರ. ಎಲ್ಲರೂ ರೇಗಿಸ್ತಾ ಇದ್ದಾರೆ. ಪರವಾಗಿಲ್ವಾ? ತುಂಬ ನಾಚಿಕೆನೋ ಮುಡ್ಗೋದ್ಗೆ. बृहस्पति प्रसोतास्तानो मुञ्चन्त्वगुम् अस स्वाहा जोहोते सर्वं वै एको रावणेः पूर्णमेवावशिष्यते आयुष्यं तेजः आरोग्यं देहि मे अव्यवादाः यतस्थानम् उद्वासयेत् यतस्थानम् उद्वासयामि ಬಾ ಮೇಲ್ಗಡೆ ಅಲ್ಲಿ ಚಿನ್ನಮಣಿದ್ ಮಾಡ್ಕೊ. महाकाल्ये नमः द्रव्यशुद्ध्यर्थं ನಮ್ಮ ರತ್ನಕ್ಕನ ಸೀರೆ ಕಲರ್ ನೋಡ್ರಿ, ಸೂಪರ್ ಆಗಿದೆ. ರತ್ನಕ್ಕ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಕಲರ್ ಸೀರೆ ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ ರತ್ನಕ್ಕ. ಸೊಸೆ ಮಗ ಇಬ್ರು ಸೇರಿ. ನೋಡಿ ಸುಂದ್ರಿ ರೆಡಿ ಆಗ್ಬಿಟ್ಟು ಬಂದ್ಲು. ಸುಂದ್ರಿ ಅದೇ ಅನ್ಕೊಳ್ತಿದ್ದೀನಿ. ಅವಳೇ ಹಾಕೊಂಡ್ಲಲ್ಲ, ಯಾಕೆ
ಮದ್ವೆಲಿ ಅಷ್ಟೇ ಹಾಕೋದು ಅನ್ಕೊಂಡಿದ್ಯಾ? ಮೇಡಮ್ ಸ್ಟ್ರೈಟ್ ಬೋರೆ ಮೇಡಮ್ ಸ್ಟ್ರೈಟ್ ಬೋರೆ ಸ್ಟ್ರೈಟ್ ಕೂತ್ಕೋ ಇನ್ನೊಂಚೂರು. ಸರ್ ಆಯ್ತು ಇಲ್ಲಿ ನೋಡಿ ನೀವು ಈಗಲೇ ಫ್ಯಾನ್ ಹಿಡ್ಕೊಂಡು ಜೀನಿ ಇಲ್ಲಿ ನೋಡಿ ಇಬ್ರು ಹಿಡ್ದ ನಾನು. ಹೌದಾ? ಓಂ ಖಡ್ಗಂ ಚಕ್ರಗದೇಶು ಚಾಪಬಲಿಗಾನ್ ಛೋಲಂ ಭುಷುಂಡೇನ್ ಶಿರಃ ಶಂಕಂ ಸಂದದಧಿಕರೈಸ್ತ್ರಿನಯನಾನ್ ಸರ್ವಾಂಗಭೂಷಾವೃತಾನ್ ನೀಲಾಶ್ಮದ್ಯುತಿಮಾಸ್ಯ ಪಾದದಶಕಾನ್ ಸೇವೆ ಮಹಾಕಾಲಿಕಾಯ್ ಯಾಮಸ್ತೌಸ್ತ್ವಪಿ ದೇಹಲೋ ಕಮಲಜೋ ಹಂತುಂ ಪೂರ್ವಾಭದ್ರ ಸರಸ್ವತೆ ಮನುಭಜೆ ಶುಂಭಾದಿ ದೈತ್ಯಾಂತಿನೀಂ ಭೂರ್ಭುವಸ್ವಃ ಸರಸ್ವತೀಂ ಆವಾಹಯಾಮಿ. ಚೆನ್ನಾಗಿದೆ ಅಲ್ವಾ ಮನೆ? ಚಾಮುಂಡಿ ಬೆಟ್ಟ ಹಿಂದ್ಗಡೆಯಿಂದ ಕಾಣುತ್ತೆ. ಇಲ್ಲಿ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಇನ್ನೂ ಮರದ ಕೆಲಸ ತುಂಬ ಬಾಕಿ ಇದೆ ಅಂತಿದ್ಲು. ಫುಲ್ಲು ಇನ್ನೂ ತುಂಬ ಕೆಲಸ ಇದೆ ರೀ. ಅವಳು ಮದುವೆ ಆಗಿ ಒಂದು 30 ವರ್ಷ ಏನೋ ಜಾಯಿಂಟ್ ಫ್ಯಾಮಿಲಿಲೇ ಇದ್ದಿತ್ತು ಅವಳು. ಇದ್ರ ಮೇಲೆ ಹೋಗೋಣ ಅಲ್ವಾ? 30 ವರ್ಷ ಏನೋ 95 ಮದುವೆ ಆಗಿತ್ತು ಅವಳದು. 95ಇಂದ ಜಾಯಿಂಟ್ ಫ್ಯಾಮಿಲಿಲೇ ಇದ್ದಿತ್ತು. ಈಗಲೂ ಅತ್ತೆ ಇಲ್ಲೂ ಅಲ್ಲೂ ಓಡಾಡ್ಕೊಂಡಿರ್ತಾರೆ ರತ್ನಕ್ಕ. ಈಗ ಮನೆ ಕಟ್ಕೊಂಡು ಇಲ್ಲಿ ಬಂದಿರೋದವಳು ಸುನೀತಾ. ಈ ಕಾಲದಲ್ಲಿ 32 ವರ್ಷ ಜಾಯಿಂಟ್ ಫ್ಯಾಮಿಲಿಲಿ ಯಾರು ಇರ್ತಾರೆ ಅಲ್ವಾ? ನೋಡಿ ಮೇಲೆ ಬಂದರೆ ಈ ಥರ ಕಾಣುತ್ತೆ. ತುಂಬ ದೂರ ಅಂದರೆ ನಮಗೆ ಬರೋಕ್ಕೆ ದೂರ ಅನಿಸುತ್ತೆ. ಆದರೂ ಎಷ್ಟು ಮನೆಗಳಾಗಿದೆ ನೋಡಿ. ಅಲ್ಲಿ ಮೋಡ ನೋಡಿ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ? ಅಲ್ಲಿ ಬೆಟ್ಟದ ಮೇಲೆ ನೋಡಿ ಬಸ್ಸು ಬೆಟ್ಟ ಹತ್ತುತ್ತಾ ಇರೋದಾ ಇಳಿತಾ ಇರೋದಾ ಗೊತ್ತಿಲ್ಲ ನನಗೆ. ನೋಡಿ ಅಲ್ಲಿ ಬಸ್ಸು ಗಾಡಿಗಳೆಲ್ಲ ಹೋಗ್ತಾ ಇದೆ. ತುಂಬ ಬಿಸಿಲು. ಸೋಲಾರು ಎಲ್ಲ ಮನೆಗಳು ತುಂಬ ದೊಡ್ಡ ದೊಡ್ಡ ಮನೆಯೇ ಬಂದಿದೆ ನೋಡಿ. ಇಲ್ಲೊಂದು ರೂಮ್ ಇದೆ. ಇಲ್ಲೂ ಅಟ್ಯಾಚು. ಮಗುಗೆ ಅಂತ ಜೋಳಿ ಕಟ್ಟಿದ್ದಾರೆ ನೋಡಿ. ಮಗುನ ತೋರಿಸೋದು ಬೇಡ ಅಂತ ಹಿಂದೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಅವರಿನ್ನೂ ಮಗುನ ಎಲ್ಲೂ ಫೋಟೋ ವಿಡಿಯೋದಲ್ಲಿ ತೋರಿಸಿಲ್ಲ.
ಐದು ಜನ ಆಯ್ತು ಅನ್ಸುತ್ತೆ 3 ಜನ ಆಯ್ತು ಮತ್ತು ಹಾರ ಕೇಂದ್ರ ತಂದಿರೋದಕ್ಕೆ ನೋಡಿ ಹಾಕು ಇವರು ಬರ್ತಾರೆ ಅಲ್ಲೇ ಕಾಣ್ತದೆ ನೋಡಿ ಇಲ್ಲಿ ಈ ಕಡೆ ತಿರುಗೋಬಿಟ್ಟ ಪ್ರೀತಿ ಹಾಡು ಗೀಡು ಹೇಳಿದ್ರೆ ಅವ್ರು ದುಡ್ಡು ಕಾಸು ಕೊಡಿ. ಇಲ್ಲ ಅಂದ್ರೆ ಇಲ್ಲ. ಇದಕ್ಕೆ ಚೈತ್ರ ಬಾಯ್ ಕೈ ಹಿಡ್ಕೋ ಕೈ ನಿಂತ್ಕೊಂಡು ನಿನ್ ಬಗ್ಗು ಆರೋಗ್ಯ ಭಾಗ್ಯ ವೃದ್ಧಿರಸ್ತು ಇಲ್ಲ ಇಲ್ಲ ಮತ್ತೆ ಬಿಡು ನಾನಂದೆ ನಾವು ಇದ್ರಲ್ಲಿ ಒರಿಜಿನಲ್ ಚಿಪ್ಪಲ್ಲಿ ಮಲಗಿದ್ವಲೇನೆ ಅಂತ ಇವ್ರಿಗೆಲ್ಲ ಹೇಳ್ತಿರೋದಕ್ಕೆ ಒಳಗಡೆ ಮುತ್ತು ಮಲಗಿದೆ ಬೇಬಿ ಮಲಗಿದೆ ನೋಡ್ರಿ ಅದಕ್ಕೆ ಏನು ಹೇಳ್ತಿದ್ದಾರೆ ನಿಮ್ಮ ಕಾಲು ನಮ್ಮ ಕಾಲು ಈಚೆ ಬಂದ್ಬಿಟ್ಟಿತ್ತು ನಾವು ಮೂರ್ದ್ಬಿಟ್ಟು ಒಳಗಡೆ ಹಾಕ್ತಿದ್ವಿ ಅಂತ ಇದ್ರ ನಾಮಕರಣ ಮಾಡ್ಕೊಂಡಿದ್ದು ಅಂದಿದ್ದಕ್ಕೆ ನೋಡ್ರಿ ಎಷ್ಟು ತಮಾಷೆ ಮಾಡ್ತಿದ್ದಾರೆ ನನ್ನ ತಂಗಿದಿರು ಅಂದರೆ ಅಪರೂಪಕ್ಕೆ ಸೇರ್ತೀವಿ ಎಷ್ಟು ಖುಷಿ ಆಯಿತು ಗೊತ್ತಾ. ರಾತ್ರಿ ಒಂದು ಮಿಸ್ ಮಾಡಿಕೊಂಡೆ, ಯಾಕಂದರೆ ವೀರಭದ್ರ ಎಲ್ಲ ವೇಷ ಇವ್ರದ್ದು, ವೀರಭದ್ರ ಅವರೇ ಇದು ಮಾಡಿ ಗಂಗೆ ತೊಗೊಂಡು ಬರೋದು ಮಾಡಿಕೊಂಡೆ. ಯಾವಾಗಲೂ ಇವ್ರದ್ದು ಏನೇ ಫಂಕ್ಷನ್ ಆದರೂ ಅವ್ರ ಜೊತೆಲಿ ಫೋಟೋ ಎಲ್ಲ ತೆಗೆಸ್ಕೊಳ್ತೀನಿ ಮಾಡ್ಕೊಂಬಿಟ್ಟೆ. ಕಲರ್ 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 ಸೀರೆಗಳು ನೋಡಿ ಚೆನ್ನಾಗಿದೆಲ್ಲ, ಗ್ರೀನು ಪಿಂಕು. ನಾನಂದೇ ನನಗೂ ಇದ್ರಲ್ಲಿ ಹಾಕ್ಬಿಟ್ಟು ಒಂದ್ಸರಿ ತೂಗ್ರೋ ಅಂತಂದರೆ ಇಲ್ಲ ನೀವು ಇದು ಚಿಕ್ಕದಾಗಿ ಹೋಗುತ್ತೀರಿ, ದೊಡ್ಡದು ಮಾಡಿಸ್ತೀವಿ ಅಂತಾರೆ. ಚೆನ್ನಾಗಿ ಮಾಡಿಸಿದ್ದಾರಲ್ವ. ನಕ್ಕು ನಕ್ಕು ಸಾಕಾಗಿ ಕೆಂಬಂದ್ಬಿಡ್ತು ನನಗೆ. ಬಾಬರೇ ಈ ಕಡೆ ಬನ್ನಿ, ಸೈಡಿಗೆ ಬನ್ನಿರಿ. ನನ್ನ ತಮ್ಮನ ಹೆಂಡ್ತಿ ನಂಜನಗೂಡು ವಿಡಿಯೋದಲ್ಲಿ ತೋರಿಸಿದ್ದೆ ನನ್ನ ತಮ್ಮ ಅಂತೇಳಿ. ಅವ್ರ ಹೆಂಡ್ತಿ ಅವಳು. ತಮ್ಮ ಅಂದರೆ ರಕ್ತ ಸಂಬಂಧ ಅಂತಲ್ಲ, ಅದಕ್ಕಿಂತ ಹೆಚ್ಚು ಅಲ್ವನೋ. ಅವನ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೀತಾ ಇರೋದು ಅಲ್ವನೋ. ನಾಳೆ ರಿಜಿಸ್ಟ್ರೇಷನ್ನು. ಹಾಂ, ಸುನೀತರಮ್ಮ ಇವ್ರು ಸುನೀತರಪ್ಪ, ಇವ್ರ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೀತಾ ಇರೋದು. ಓ ರತ್ನಕ್ಕ, ನೆನಪು ಬೇಕಲ್ವ ರತ್ನಕ್ಕ? ಆಮೇಲೆ ಯಾರ್ಯಾರು ಬಂದಿದ್ರು ಯಾರ್ಯಾರು ಬಂದಿಲ್ಲ ಅಂತ ನೋಡ್ಬೋದು. ಹಾಂ, ಬರ್ದೇ ಇರೋರಿಗೆಲ್ಲ ಕೇಳ್ಬೋದು ಯಾಕೆ ಬರಲಿಲ್ಲ ಅಂತೇಳಿ ಅಲ್ವಾ ರತ್ನಕ್ಕ? 2 ಟ್ರಿಪ್ ಊಟ ಆಯಿತು. 3ನೇ ಟ್ರಿಪ್ ಊಟಕ್ಕೆ ಹೋಗ್ಬಿಡೋಣ ಅಂದರೆ ಸುನೀತಾ ಇರ್ರಿ ಒಟ್ಟಿಗೆ ಹೋಗೋಣ ಅಂತಿದ್ದಾಳೆ. ಗೊತ್ತಿಲ್ಲ, ತುಂಬ ರಶ್ ಇದೆ, ಫುಲ್ ಆಗೋಯ್ತೇನೋ.
ಫುಲ್ ಆಗೋಯ್ತಾ ಚೈತ್ರ? ಸುಮ್ಮನೆ ನಾನು ಕೂತ್ಕೊಳ್ಳೋಣ ಅಂದ್ಕೊಂಡೆ, ಫುಲ್ ಆಗೋಯ್ತು. ಬೇಳೆ ಹೋಳಿಗೆ, ಪಲಾವು, ಬೇಳೆ ಹೋಳಿಗೆ ಮಾಡ್ತಾ ಇದ್ದಾರೆ ನೋಡಿ, ಬಿಸಿ ಬಿಸಿ. ಸುನೀತಾ, ನನಗೆ ಬೇಳೆ ಹೋಳಿಗೆ ಇಷ್ಟ ಅಂತ ನನಗೋಸ್ಕರ ಮಾಡಿಸ್ತಾ ನೋಡಿದ್ರ? ಹಿಂಗಿರ್ಬೇಕು ರೀ, ನನಗೋಸ್ಕರ ನನಗೋಸ್ಕರ ಮಾಡಿಸಿದಂತೆ ನೋಡಿ. ನನಗೆ ಬೇಳೆ ಹೋಳಿಗೆ ಇಷ್ಟ ಅಂತೆ ಉಂಟು. ಬಿಸಿ ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಕೂತ್ಕೊಳ್ತೀನಿ, ಬೇಡ. ಅಲ್ಲಿ ನನಗಂತ ಜಾಗ ಇಟ್ಕೊಂಡಿದ್ದಾಳೆ ಅನ್ನಪೂರ್ಣಿ ಅಂತ, ಅವಳು ಯೆಲ್ಲೋ ಕಲರ್ ಸೀರೆ ಉಟ್ಕೊಂಡಿರೋಳು. ನಮಸ್ಕಾರ. ಓ ರಾಜ್ಕುಮಾರ, ರಾಜ್ಕುಮಾರ. ನಿಮ್ಮನ್ನು ಸೇರ್ಸೇ ತಗೊಳ್ಳೋದು, ನಿಮ್ಮನ್ನು ಪ್ರೂಫ್ ಬೇಕು. ಹೌದು, ಆಮೇಲೆ ಚೈತ್ರ ಏನು ಕೆಲಸ ಮಾಡಿಲ್ಲ ಅನ್ಸ್ಕೊಬಾರ್ದು ಅಲ್ವಾ ರಾಘವೇಂದ್ರ? ಅಳಸನೆಂಟು ಪಾಯಸ ಚೆನ್ನಾಗಿತ್ತು. ಇದರಲ್ಲಿ ಪೈನಾಪಲ್ಲು, ಸೀಬೆಹಣ್ಣು ಎಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ, ಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಬೇಡ ಬೇಡ ಬೇಡ. ಎರಡು ಹಾಕ್ಬಿಡಿ ಸರ್. ಸ್ವಲ್ಪ ಸ್ವಲ್ಪ ಸಾಕು ಸರ್. ಫುಲ್ಲು ಈ ಥರ ಖಾಲಿ ಮಾಡಿದೆ. ಇಲ್ಲ ಅನ್ನ ಹಾಕಿಸ್ಕೊಳ್ಳಿಲ್ಲ, ಅನ್ನ ಸಾಂಬಾರು ಬೇಡ, ಮೊಸರನ್ನ ಚೂರು ಪಾಯಸ ಹಾಕಿಸ್ಕೊಳ್ಳೋಣ. ಹಲಸಿನ ಹಣ್ಣಿನ ಪಾಯಸ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಪಾಯಸ ಹಾಕಿಸ್ಕೊಳ್ಳೋಣ ಅಂತ. ಸಾಕು. ಇಸ್ಮಾಯಿಲ್ ಅಮ್ಮ, ಮಗಳು, ಮೊಮ್ಮಗಳು, ಇನ್ನೊಂದು ಮರಿಮಗಳಿದ್ದಾಳೆ. ಅವ್ರ ಅಮ್ಮನೂ ಇದ್ದಾರೆ. ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸುಬ್ಬಿ ಅಂತ. ಸುಬ್ಬಿ ಇಲ್ಲಿ ಇರಬೇಕಿತ್ತು, ಸುಬ್ಬಿ ಬಂದಿಲ್ಲ. ಸುಬ್ಬಿ ಮಗಳು ಕಮಲಮ್ಮ, ಕಮಲಮ್ಮನ ಮಗಳು ಸುನೀತಾ, ಸುನೀತನ ಮಗಳು ಕೀರ್ತನನ ಮಗಳು ಮೈಕಾ ಮಲಗಿದ್ದಾಳೆ. ಅವಳನ್ನ ತೋರಿಸಲ್ಲ. ಇಷ್ಟೇ ನೋಡಿ ಇವ್ರದ್ದು. ಇರಮ್ಮ ಹಂಗೆ ಒಂದು ಫೋಟೋ ತಗೊಳ್ಳಿ. ಯಾವೇನು ಚೆನ್ನಾಗಿಲ್ಲ, ತಂಗಿ, ನನ್ನ ತಂಗಿ, ಇವ್ರು ನನ್ನ ತಮ್ಮ ಹೇಳ್ತಿದ್ದೀರಿ ಇವರಿಬ್ರು. ಇವಳು ಪೂರ್ಣಿಮಾ, ಇವಳು ಸೌಮ್ಯ. ಸೌಮ್ಯ ಅಂದರೆ ಸೌಮ್ಯ. ನಾನು ನಿಜವಾಗ್ಲೂ ಹೇಳ್ತೀನಿ, ರಕ್ತ ಸಂಬಂಧ ಅಲ್ಲ ಇವರು. ಏನಮ್ಮ? ಹೌದು ನಾನು ಅದಕ್ಕೆ ನಂಜನಗೂಡು ಮೈಸೂರು ಅಂದರೆ ಖುಷಿಯಾಗಿ ಬರೋದು. ನಂಜನಗೂಡ ಸುಬ್ಬಿ ಅಂತ ತೋರಿಸಿದ್ದೀನಲ್ಲ, ಸುಬ್ಬಿ ಮೊಮ್ಮಕ್ಕಳು ಇವರೆಲ್ಲ. ಮೊಮ್ಮಗನ ಸೊಸೆ ಹೆಂಡ್ತಿದ್ದೀರಿ ಇವರು ಮೊಮ್ಮಕ್ಕಳು. ಫೋಟೋ ತೆಗ್ದಕ್ಕಲ್ಲ, ಅವ್ನು ಅವಾಗಲೇ ತೋರಿಸಿದ್ದೀನಿ. ಇವಳು ನನ್ನ ತಂಗಿ, ಕಪ್ಪು ಸೇರೋ ನನ್ನ ತಂಗಿ, ಇವರಿಗೂ ತಮ್ಮನಿದ್ದೀನಿ. ಇವಳು ಮದುವೆ ಮಾಡ್ಕೊಂಡು ಬಂದಮೇಲೆ ಮೈಸೂರು ಬಾಂಧವ್ಯ ನನಗೆ ಜಾಸ್ತಿ ಬೆಳೆಸಿದ್ರು. 92 ಇಂದ ನಮ್ಮ ಬಾಂಧವ್ಯ ಇದೇ ಥರ ಇದೆ. ನಾವು ಇರೋವರೆಗೂ ಇದೇ ಥರ ಇದೆ ಮಕ್ಕಳ. 3:15 ಆಯಿತು. ಮಳೆ ಬರಂಗಾಯ್ತು, ಮೋಡ ಆಯಿತು. ಇನ್ನೂ
ಊಟ ಮುಗ್ದಿಲ್ಲ, ತುಂಬ ಜನ ಅಂದರೆ ಜನ. ನಮ್ಮ ಮಂಜೇಶ್ ಇನ್ನೂ ಊಟ ಮಾಡಿಲ್ಲ ಪಾಪ. ಮುಖ ನೋಡಿ ಎಷ್ಟು ಸಪ್ಪಗಾಗ್ಬಿಟ್ಟಿದೆ ನಮ್ಮ ಮಂಜೇಶ್ ಮುಖ. 3 ಕಾಲಾಯಿತು. ವಿಡಿಯೋ ಫೋಟೋ ಇಲ್ಲ. ಚೆನ್ನಾಗಿ ಸೀರೆ ಸೀರೆ ಇಷ್ಟನಾ ನಿನಗೆ? ನೋಡಿ ಎಷ್ಟು ಚೆನ್ನಾಗಿ ರೆಡಿ ಸೀರೆನಾ ಅದು? ರೆಡಿ ಸೀರೆ ಅಂತ ನೋಡಿ, ಚೆನ್ನಾಗಿದೆ ಕಂದ. ಥ್ಯಾಂಕ್ ಯು. ಯಾಕೆ ಊಟ ಮಾಡ್ರಿಮ್ಮ? ಇದು 1ನೇ ಸರಿನಾ 2ನೇ ಸರಿ ಕೂತ್ಕೊಳ್ತಿರೋದು? 3ನೇ ಸರಿನಾ? ಊಟ ಮಾಡುವಾಗ ಮಾತಾಡಲ್ವಾ? ಮೌನವ್ರತ ಆಸ್ವಾದಾಗ ಮಾತಾಡಲ್ವಾ? ಅಲ್ಲಿ ನೋಡು ಯಾಕೋ ಹರ್ಷಿಲ್, ಅಯ್ಯೋ ಅವನಿಗೆ ದೃಷ್ಟಿ ಆಗೋಗುತ್ತೆ ತಿನ್ನುವಾಗ ಅಂತೇಳಿ. ದೃಷ್ಟಿ ಆಗುತ್ತೆ ಅಂತ. ರಮೇಶ್ವರೇ, ನಿಮ್ಮ ಹೆಂಡ್ತಿ ಅಕ್ಕನ ಮನೆ ಗೃಹಪ್ರವೇಶ ಅಂತ ತಿಳ್ಕೊಂಡು ನೀಟಾಗಿ ಊಟ ಮಾಡಿ, ಸಂಕೋಚ ಪಟ್ಕೊಬೇಡಿ. ಹಾಂ, ನಿಮ್ಮ ಮಗಳು ಮನೆ ಗೃಹಪ್ರವೇಶ ಅಂತ ತಿಳ್ಕೊಂಡು ನೀಟಾಗಿ ಊಟ ಮಾಡಿ ಅಣ್ಣ. ಹ್ಞೂ, ನಿಮ್ಮ ಹೆಂಡ್ತಿ ಅಕ್ಕನ ಮನೆ ಗೃಹಪ್ರವೇಶ ಅಂತ ತಿಳ್ಕೊಂಡು ನಿಧಾನವಾಗಿ ಊಟ ಮಾಡಿ. ಹಿಂಗೆಲ್ಲ ಮಾತಾಡ್ತಾರೆ. ಪಾಯಸ ಸಖತ್ತಾಗಿದೆಯಲ್ವಾ? ಹಲಸಿನ ಹಣ್ಣು ಪಾಯಸ ನಾನು 2 ಸರಿ ಹಾಕಿಸ್ಕೊಂಡು ತಿಂದೆ. ಹೌದಾ? ನಾನು ಒಬ್ಬಟ್ಗಲ್ಲ, ಲಾಸ್ಟ್ಗೆ ಇನ್ನೊಂದು ಸರಿ ಹಾಕಿಸ್ಕೊಂಡು ತಿಂದೆ. ಥ್ಯಾಂಕ್ ಯು. ನಿಧಾನವಾಗಿ ಊಟ ಮಾಡಿ. ಮನೆ ಕಟ್ಟಿರೋ ಓನರು ಇವಾಗ ಬರ್ತಿದ್ದಾರೆ ಊಟಕ್ಕೆ. ನಿಧಾನವಾಗಿ ಊಟ ಮಾಡಿ. ನಿಮ್ಮನೆ ಗೃಹಪ್ರವೇಶ ಅಂತಲೇ ತಿಳ್ಕೊಂಡು ಊಟ ಮಾಡಿ, ಓಕೆನಾ? ಕಿಶನ್ ನೋಡು, ನಮ್ಗೆ ಯಾರೂ ಹೇಳಿಲ್ಲ ಊಟ ಮಾಡುವಾಗ, ಸುಮ್ಮನೆ ನಾವು ತಿಂದ್ವು ಎದ್ವೋ. ಹಾಂ, ನಿಧಾನವಾಗಿ ಊಟ ಮಾಡಪ್ಪ. ಇನ್ನೊಂದು ಒಳಗೆ ಹಾಕಿಸ್ಕೊಪ್ಪ ಬಾಬರೇ. ನಿಮ್ಮ ಮನೇನೆ ಅಂತ ತಿಳ್ಕೊಂಡು ನಿಧಾನವಾಗಿ ಊಟ ಮಾಡಿ. ಹಾಂ ಸರ್, ನಿಧಾನವಾಗಿ ಊಟ. ಮಂಜು, ನಿಮ್ಮ ಅಣ್ಣನ ಮನೆ ಅಂತ ತಿಳ್ಕೊಂಡು ಊಟ ಮಾಡು. ಹಾಂ, ಆಯಿತು. ಗೃಹಪ್ರವೇಶ ಮನೆ ಎಲ್ಲ ಖಾಲಿ ಆಯಿತು. 4:45 ಆಯಿತು. ಇನ್ನೇನು ನಾನು ಹೊರಡೋದು. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಎಷ್ಟು ರಶ್ ಅಂದರೆ ಯಪ್ಪ, ನುಗ್ಗಿ ಸೀಟ್ ಹಿಡ್ಕೊಳ್ಳೋಣ. ನೋಡಿ, ಎಲ್ಲ ಮೈಸೂರಿಗೆ ಹೋಗ್ತಾ ಇರೋದು. ಅಲ್ಲಿಂದ ಆ ಸಿಗ್ನಲ್ಲಿಂದ ಫುಲ್ಲು ಟ್ರಾಫಿಕ್ ಜಾಮ್. ನೋಡಿ, ಏನಂತ ಗೊತ್ತಿಲ್ಲ, ಎಲ್ಲ ಮೈಸೂರಿಗೆ ಹೋಗ್ತಾ ಇದ್ದಾರೆ. ನಾಳೆ ಸೋಮವಾರ ಆದರೂ ಏನೋ ಗೊತ್ತಿಲ್ಲ ನೋಡಿ. ಎಷ್ಟು ಹೊತ್ತಿಂದ ನಿಂತಿದ್ದೀವಿ. ತುಂಬ ಅಂದರೆ ತುಂಬ ರಶ್ ಇದೆ. ಇವತ್ತು ಭಾನುವಾರ ಬೇರೆ. ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೋಗೋರು. ಯಾರೋ ಮಿನಿಸ್ಟರ್ ಜಾಗ ಮಾಡಿಕೊಡ್ತಿರೋದು ಅನಿಸುತ್ತೆ. ಜಗಳ ಶುರು ಆಯ್ತಲ್ಲಿ. ಎಷ್ಟೊತ್ತಿಂದ ಎಲ್ಲ ನಿಂತಿದ್ದಾರೆ. ಈ ಮಿನಿಸ್ಟ್ರು ಬಂದರು, ಅವ್ರು ಬಂದರು, ಇವ್ರು ಬಂದರು ಅಂತ ಬಿಟ್ಬಿಡ್ತಾರೆ. 3/4 ಗಂಟೆ ಆಯಿತು. ಮಕ್ಕಳು ಮರಿ ಎತ್ಕೊಂಡಿರೋರು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ.
ಮುಂದೆ ನೋಡಿ ಎಷ್ಟು ನಿಂತಿದೆ. ಫುಲ್ಲು ಟ್ರಾಫಿಕ್ಕು ನೋಡಿ ಹೇಗೆ. ಯಪ್ಪ 3 ಅವರ್ ಆಯಿತು. 4 ಅವರು 1.5 ಅವರು. ಆಮೇಲೆ ಕೆಂಗೇರಿ ಇಳಿದ್ಬಿಟ್ಟು ಒಳಗಡೆ ಬರಬೇಕು. ನಮ್ಮ ಹುಡ್ಗನ ಕರೆದೆ, ಮಾಡಿ ಮೇಲಿರೋ ಹುಡ್ಗನ್ನ ಒಂಚೂರು ಬಾರೋ ಅಂತ ಹೇಳಿ ಬಂದೆ. ಇಲ್ಲೇ ಇದೆ ನನ್ನ ಫ್ರೆಂಡ್, ಬೇರೆ ಏನೇನೋ ತುಂಬಿ ಕಳಿಸಿದ್ದಾಳೆ. ನನ್ನ ಫ್ರೆಂಡು ನೀರಿನ ಬಾಟ್ಲು, ಖಾರ ಬೂಂದಿ, ಏನೋ ಸ್ವೀಟು ಎಲ್ಲ ತುಂಬಿ ಕೊಟ್ಟು ಕಳಿಸಿದ್ದಾಳೆ. ನೀರಿನ ಬಾಟ್ಲು ಇಟ್ಕೊಳ್ರಿ, ಹೋಗೋಕೆ ನೀರು ಕುಡಿಯಬೇಕಾಗತ್ತೆ ಅಂತ ಥರ ಹೊಗೆ ಥರ ಆಗೋಯ್ತು. ನೋಡಿದ್ರಲ್ಲ ನನ್ನ ಫ್ರೆಂಡ್ ಮನೆ ಗೃಹಪ್ರವೇಶ ನಾಮಕರಣ ಹೇಗಾಯಿತು ಅಂತ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.